ಅವಕ್ಕೆಲ್ಲ ಅಂತರು ಆಗಬಡಿತ್ತೆ ಕಾದ್ರಿ ಮೊಂಡೆ ಇದ್ದಾಗಿದ್ವಿ. ಆಗಲ್ಲ ನೀನ್ ಹಂಗೆ ಚುಚ್ಚಿದೆಯಲ್ಲ. ಎಲ್ಲಿ ನಾಯಿಗೆ ಹಾಕೋದು ನಿಮ್ಗೆ ಆಗ್ತೇವೆ. ನಾನು ಚುಚ್ಚಿದೆ. ಬಾಬಾ ಸಮ ಆಯ್ತಕ್ಕ. ಆಯ್ತು. ಒಳ್ಳೇದಾಗ್ಲಿಪ್ಪ, ಎಲ್ರಿಗೂ ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದು ಮಾಡ್ಲಿ. ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ತೋಟ ಮಾಡಿ, ಮಕ್ಕಳನ್ನ ಓದಿಸಿ. ನಿಮ್ಮ ಯೋಗ್ಯತೆಗೆ ಸರಿಯಾದ ಆಸನ ನಮ್ಮಲ್ಲಿಲ್ಲ. ನಮ್ಮ ಯೋಗ್ಯತೆಗೆ ಸರಿಯಾದ ಎಲ್ಲೂ ಇಲ್ಲ ಬಿಡ. ಹೌದಾ? ಹಾಗಿದ್ರೆ ಇರ್ತದೆ. ರಾತ್ರಿ ಮಾಡಿದ ಅನ್ನ ಉಳಿದಿದೆ. ಹೌದಾ? ಹಾ. ತಗೊಂಡೋಗಿ ನಾಯಿಗೆ ಹಾಕು. ಅದಕ್ಕಾಗಿ ನಿಮ್ಗಿಲ್ಲಲ್ಲ. ಬಾಬಾ ನಮಸ್ಕಾರ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಏನು ಮೈ ಮೇಲೆ ಬೀಳ್ತೀರಾ? ಎಂತದ್ದು? ಇಲ್ಲಪ್ಪ, ಆಶೀರ್ವಾದ ಮಾಡಿದ್ದು. ಏನ್ ಆಶೀರ್ವಾದ? ಮುಟ್ಟಿ ಆಶೀರ್ವಾದ ಮಾಡುವ ಅಂತ. ಮುಟ್ಟಿದ ಆಶೀರ್ವಾದವೇ ಇಲ್ಲ ನಿಮ್ದು? ನಾವು ಹೆಣ್ಮಕ್ಳು ಬಂದು ನಮಸ್ಕಾರ ಮಾಡಿದ್ರೆ ಮುಟ್ಟಿದ ಆಶೀರ್ವಾದವೇ ಇಲ್ಲ ನಮ್ದು. ಹಾಗಿದ್ರೆ ನಿಮ್ಮ ಹತ್ರ ಇರ್ಲಿ ಅದು. ಅಡ್ಡಿಲ್ಲ. ಓ ಸಣ್ಣ ಬಾಬಾ ನಮಸ್ಕಾರ. ಒಳ್ಳೇದಾಗ್ಲಿಪ್ಪ, ಎಲ್ರಿಗೂ ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದು ಮಾಡ್ಲಿ. ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ತೋಟ ಮಾಡಿ, ಮಕ್ಕಳನ್ನ ಓದಿಸಿ, ದುಶ್ಚಟ ಮಾಡಬೇಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಅಮ್ಮನ ಅನುಗ್ರಹ ಇರಲಿ. ಯಾರು ವಯಸ್ಸಾದವ್ರ ಆಶೀರ್ವಾದ ಮಾಡಿದ್ರೆ ಉಂಟಪ್ಪ. ಅವರದ್ದೇ ಆದರ್ಶವನ್ನ ಹೊತ್ತು ಬದುಕ್ತಾ ಇದ್ದವನ. ಎಲ್ರು ಬಂದು ನಮಸ್ಕಾರ ಮಾಡ್ಲಿಲ್ಲ, ನಾನು ಒಬ್ಳೆ ಮಾಡಿದ್ದು. ನಾನು ಎಲ್ರಿಗೂ ಆಶೀರ್ವಾದ ಮಾಡುವುದೇ ಅಭ್ಯಾಸ. ಹೌದಾ? ಹೌದು. ಆಗ್ಲಿ. ಅಯ್ಯೋ ನಿಂತೇ ಇದ್ದೀರಲ್ಲ, ಹೌದು. ಕೂತ್ಕೊಳ್ಳಿ. ಏನ್ ಬಿದ್ರಾ? ಬಿದ್ರಾ? ಬಿದ್ದದಲ್ಲ, ಇದು ಕೂತ್ಕೊಂಡದ್ದು ಮುಂದಾಯ್ತು, ಹಾಸನ ಹಿಂದಾಯ್ತು. ಹಾಸನವಲ್ಲ, ಹಾವೇರಿ ಅಲ್ಲ, ಇದು ಹಾಸನ. ಹಾಸನ ಆಸನ ಇದ್ದಲ್ಲೇ ಇದೆ ಬಾಬಾ. ನೀವು ಕುಳಿತದ್ದು ಮಾತ್ರ ಮುಂದಾಗಿದ್ದು. ಹಾಗೆ ಹೇಳ್ತೀಯಾ? ಹಾಗಾಯ್ತಾ? ನಿಮ್ಮ ಯೋಗ್ಯತೆಗೆ ಸರಿಯಾದ ಆಸನ ನಮ್ಮಲ್ಲಿಲ್ಲ. ನಮ್ಮ ಯೋಗ್ಯತೆಗೆ ಸರಿಯಾದ ಎಲ್ಲೂ ಇಲ್ಲ ಬಿಡ. ಹೌದಾ? ಹಾಗಿದ್ರೆ ಇದ್ದದರಲ್ಲೇ ಕೂತ್ಕೊಳ್ಳಿ. ಬಾಬಾ ಕುಡಿಯುವುದಕ್ಕೆ 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 ಅಯ್ಯೋ ಕೇಳಬೇಕಾ? ಕುಡಿಯುವ ಕುಡಿಯುವ. ಹೌದಾ? ಇದ ನಂದು ನಿಂದು ಒಂದೇ ಆದ್ರೆ ಅಡ್ಡಿಲ್ಲ. ನಿಂದು ಯಾವ್ದ? ಏನು ಕುಡುವುದು? ನೀರು. ನೀರ? ಅಣ್ಣ, ಒಂದ್ ದಿವಸ ಆದ್ರೂ ನಾವು ಬರೇ ನೀರ್ ಕುಡ್ದು ಉಂಟೆ. ಬರೀ ನನಗೆ ನೀರ್ ಬೇಡ. ಅದೇನು ಒತ್ತಿ ಹೇಳುದು ನೀರ್ ಬೇಡ ಅಂತ? ನೀರ್ ಬೇಡ, ನೀರ್ ಬೇಡ. ಮತ್ತೇನೂ ಇಲ್ಲ? ಬೇರೇನಿಲ್ವಾ? ಹಾಗಾದ್ರೆ ನೀರು ಬೇಡ ಬಿಡಿ. ತಿನ್ನುವುದಕ್ಕೆ? ತಿನ್ನುವುದಕ್ಕೆ ಏನುಂಟು? ರಾತ್ರಿ ಮಾಡಿದ ಅನ್ನ ಉಳಿದಿದೆ. ಹೌದಾ? ತಗೊಂಡೋಗಿ ನಾಯಿಗೆ ಹಾಕು. ಅದಕ್ಕಾಗಿ ನಿಮ್ಗಿಲ್ಲಲ್ಲ? ಅದೊಂದು ವಿಷಯ. ಹೌದು. ಒಂದು ಕೆಲಸ ಮಾಡು. ಏನು? ನಮ್ಗೆ ಹಾಕು. ಆಯ್ತು ಬಾಬಾ. ತಡ್ತಡ. ಏನು ಒಂದು ತೊಂದ್ರೆ ಆಗ್ತದಲ್ಲ? ಏನು? ನಮ್ಗೆ ಹಾಕಿದ್ರೆ ನಾಯಿಗಿಲ್ಲಲ್ಲ. ಅದಕ್ಕಿಲ್ಲದೆ ಇರೋ ತೊಂದ್ರೆ ಇಲ್ಲ. ಬೇಡ ಬೇಡ, ನಮ್ಮಿಂದ ಅದು ಉಪವಾಸ ಮಲಗೋದು ಬೇಡ. ಒಂದ್ ಕೆಲಸ ಮಾಡು, ನಾಯಿಗೂ ನಮ್ಗೂ ಸೇರಿಸಿ ಹಾಕು. ಆಯ್ತು ಬಾಬಾ. ತಡ, ಎಲ್ಲಿ ಹೊಟ್ಟದ ನೀನು? ತರ್ಲಿಕ್ಕೆ ನಾಯಿ ಹಾಕುದು ಅಲ್ಲ, ಅದಕ್ಕಿನ್ನೂ ಹಾಕ್ಲಿಲ್ಲ. ನಾಯಿ ತಿನ್ನೋದು ನಾವು ತಿನ್ನುದಾ? ಅದಕ್ಕಿನ್ನೂ ಹಾಕ್ಲಿಲ್ಲ ಬಾಬಾ. ಅದಕ್ಕೆ ಹಾಕ್ಲಿಕ್ಕೆ ಇಟ್ಟದಲ್ಲ. ಅಷ್ಟೊತ್ತಿಗೆ ನೀವು ಬಂದ್ರಿಲ್ಲ. ಅಂದ್ರೆ ನಿನ್ಲಾಗ್ತದೆ ನಾವು ನಾಯಿಗಳ? ಅಯ್ಯೋ ಹಾಗಲ್ಲ ಬಾಬಾ. ಹಾಗೆ ಬಂದವರಿಗೆ ಏನು ಕೊಡದೆ ಕಳಿಸುದ? ಬಂದವರಿಗೆ ಏನು ಕೊಡುವ ಅಂತ ನಾಯಿಗೆ ಹಾಕುದಲ್ಲ, ನಮ್ಗೆ ಹಾಕುದಾ? ಇನ್ನು ಹಾಕ್ಲಿಲ್ಲಲ್ಲ. ಅದಕ್ಕೆ ಹಾಕ್ಲಿಕ್ಕೆ ಇಟ್ಟದಲ್ಲ. ನೀವು ಬಂದಿದ್ರಲ್ಲ. ಮತ್ತ ನಾಯಿ ಅಂತೇನ? ಬೇಡ ಬೇಡ ಬೇಡ. ಬೇಡವಾ? ನಾನು ತಿನ್ಲಿಕ್ಕೆ ಬೇಡ. ಸಾಯ್ತೆ. ಇದು ಅಕ್ಕಂದಿರಿ ಆಗಿದ್ದಾರೆ. ಅವಕ್ಕೆಲ್ಲ ಅಂತರು ಆಗಬಡಿತ್ತೆ. ಕಾದ್ರಿ ಮೊಂಡೆ ಇದ್ದಾಗಿದ್ವಿ. ಏನು ಬಾಬಾ ಅಷ್ಟು ತಾತ್ಸಾರವಾಗಿ ಮಾತಾಡೋದು? ಅಯ್ಯೋ ತಾತ್ಸಾರ ಅಲ್ಲಪ್ಪ. ಮತ್ತೆ ಅವರಿಗೆಲ್ಲ ಯಾವ ಕೊರತೆ ಆಗುದಕ್ಕೆ ಸಾಧ್ಯ ಉಂಟಾ? ಅವರೇನು ಭಿಕ್ಷುಕರ ಮದುವೆ ಆದದ್ದ? ಏನು ಬಾಬಾ ಚುಚ್ಚಿ ಮಾತಾಡುವುದಾ? ಯಾಕೆ ಯಾಕೆ ಕೇಳಿದ್ರೆ? ಅಯ್ಯೋ ಚುಚ್ಚುತ್ತಾ? ಹೌದು. ಅಯ್ಯೋ ನಾನ್ ಚುಚ್ಚಬೇಕು ಅಂತ ಚುಚ್ಚಿದ್ದಲ್ಲಪ್ಪ. ಮತ್ತೆ ಅದು ಚುಚ್ಚಿ ಹೋದ್. ಅದ್ಯಾಗೆ ಚುಚ್ಚಿ ಹೋಗುವುದು? ಚುಚ್ಚ ಗೊತ್ತಾಗ್ಲಿಲ್ಲ. ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಬೇಕು. ಚುಚ್ಚ? ಹೌದು. ಆಯ್ತು, ಇನ್ ಚುಚ್ಚುದಿಲ್ಲ ಬಿಡ. ಆಯ್ತು. ಆಗಲ್ಲ ನೀನ್ ಹಂಗ್ ಚುಚ್ಚಿದ್ಯಲ್ಲ. ಎಲ್ಲಿ? ನಾಯಿಗೆ ಹಾಕುದು ನಿಮ್ಗೆ ಆಗ್ತೇವೆ. ನಾನು ಚುಚ್ಚದೆ. ಬಾಬಾ ಸಮ ಆಯ್ತಕ್ಕ. ಆಯ್ತು. ಈ ಕಡೆಗೆ ಬಂದದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ವಿಷಯ ಹೇಳಲಿಲ್ಲ. ಬಳಿರ, ಬಾಪುರ, ಪೂತುರ, ಪೂತು ಮಜಾರ, ಶಹಬಾಸ್. ಮೆಚ್ಚುವುದಾ? ನೀವಿಲ್ವಂತ ನನ್ನ ಮೆಚ್ಚ. ನಿಮ್ಮ ಅಣ್ಣೆಲ್ಲ ಹೋದ್ರು? ಇಲ್ಲಿದ್ದೆ ಬಂದ. ಎಲ್ಲೋಗಿದ್ ನೀವು? ನಾನಲ್ಲೇ ಕೂಕೊಂಡಿದ್ದೆ. ಅವ್ದು ಈಗ ಮುಗಿತ್ತು ಅಂತ ಕಾಯ್ತಾ ಇದ್ದೆ. ಆ ಬದಿ ತಿರುಗಿ ಕೂಕೊಂಡೆ. ಈಗ ಮುಗಿಸ್ತಾ ಅಂದಲೆ ಮುಗ್ಸಲ್ಲ. ಈಚೆ ಬದಿ ತಿರುಗಿ ಕೂಕೊಂಡೆ. ಮುಗ್ಸಲ್ಲ. ಕೂಕೊಂಡು ಬೆನ್ನು ಶುರುವಾಯ್ತು. ನೀವು ಕುಳಿತೇ ಬೆನ್ನು ಪ್ರಾರಂಭ ಆಗಿದ್ದ? ಅವರೆಷ್ಟು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಹೇಗಾಗ್ಬೇಕು? ಅವನಿಗೆ ಎಂತ ಆಗ್ತಿಲ್ಲ, ಒಳ್ಳೆ ಕೆಲಸ ಮಾಡ್ತಾವ. ನಿಜವಾಗಲು ಹೌದು. ಪ್ರಾಮಾಣಿಕವಾಗಿ ಇಲ್ಲಿ ಎಷ್ಟೇ ಕೆಲಸ ಮಾಡಿದ್ರೆ ಯಾರಿಗೂ ಏನಾಗುವುದಿಲ್ಲ. ಈ ಕಳ್ಳ ಕೆಲಸ ಮಾಡಿದ್ರೆ ಬೆನ್ನು ನೋವು, ಸೊಂಟ ನೋವು, ಕಾಲು ಹಿಡ್ಕೊಳ್ಳೋದು ಪ್ರಾರಂಭ ಆಗುದು. ಮತ್ತೆ ಹಾಗೆ ಹೆಚ್ಚು ಕಡಿಮೆ ಮಾತಾಡ್ರೆ ನಾಲ್ಗೆ ಗುಳ್ಳಿ ಹಾಕು. ವಿಷಯ ಸುಳ್ಳಲ್ಲ. ಬಲಿರ, ಬಾಪುರ, ಬಳಿರ ಭುವನ ಸುಂದರಿ. ಯಾರಿಗೆ ಹೇಳುವುದು? ನಿನ್ನೇ ಹೊಗಳಿದ್ದೆ.
ನಾನು ಸುಂದರಿಯ? ಹೌದು. ಸುಮ್ನಿರಿ ಬಾಬಾ. ಯಾಕೆ? ನನ್ನ ಅಕ್ಕಂದಿರು ಆ. ನಿಮ್ಮಿಬ್ಬರ ಹೆಂಡತಿ ಆ. ನನಗಿಂತ 100 ಮಡಿ ಚೆಲುವೆಯರು. ಯಾರು ಹೇಳಿದ್ದ? ನಾನೇ ಹೇಳುವುದು. ಸಾಕು, ಸುಮ್ಮನೆ ಇರ್ತೀಯ? ಯಾಕೆ? ಹೌದಲ್ಲ, ಸುಡ್ಗಾಡ್ ರೂಪುವ. ಅಯ್ಯೋ ದೇವ್ರೆ, ಏನಾಗಿದೆ? ಅಷ್ಟು ಚಂದ ಇದ್ದಾರೆ. ಯಾರು? ಮತ್ ನೀವು ಮದುವೆ ಆಗಿದ್ದೀರಲ್ಲ ಅವ್ರನ್ನ? ಅದು ನಮ್ಮ ಹಣೆ ಬಾರ. ಹ? ಹೌದಪ್ಪ. ಅವ್ರ ಸುಡುಗಾಡು ಚಂದ ನೋಡಿ ನಾವು ಮದುವೆ ಆದದ್ದಲ್ಲ. ಮತ್ತೆ ನಮ್ಮ ಜೀವನದಲ್ಲಿ ಅದರಲ್ಲೂ ನಮ್ಮ ಜಾತಿಯಲ್ಲಿ ಮದುವೆಗೆ ಹೆಣ್ಮಕ್ಳು ಸಿಕ್ಕುವುದಿಲ್ಲ. ಸಿಕ್ಕಿದ್ದು ಒಂದು ಬಿಟ್ಕೊಂಡ್ರೆ ನಮ್ಮ ಜೀವಮಾನದಾಗ ಮದುವೆ ಇಲ್ಲದೆ ಸಾಯ್ಬೇಕಾಗ್ತದೆ ಅಂತ ಸಿಕ್ಕ ಹೆಣ್ಣಿನ ಮದುವೆ ಆದದ್ದು ಬಿಟ್ರೆ ಅದ್ರ ಸುಡುಗಾಡು ರೂಪ ನೋಡಿ ಮದುವೆ ಆದದ್ದಲ್ಲ. ಅಯ್ಯೋ ದೇವ್ರೆ, ಹೆಣ್ಣು ಸಿಕ್ಕುವುದಿಲ್ಲ ಅಂತ ಮದುವೆ ಆಗಿದ್ದೆ ನೀವು? ಅಲ್ಲಪ್ಪ, ನಾವಂತಲ್ಲ, ನಮ್ಮ ಜಾತಿಯಲ್ಲಿ ಎಷ್ಟು ಜನ ಇಲ್ಲ ಈಗ ಮದುವೆ ಆಗದೆ ಇದ್ದವರು. ಹೌದಾ? ಹೌದಪ್ಪ. 30-35ರವರೆಗೆ ಹಣ ಮಾಡುದ್ರಲ್ಲೇ ಬಿದ್ದೋದ್ರು. ಈಗ ವರ್ಷ 40 ಆಯ್ತು, ಹೆಣ್ಣು ಸಿಗುವುದಿಲ್ಲ. ಜೀವಮಾನದಲ್ಲ ಹೆಣದೊಟ್ಟಿಗೆ ಇರ್ಬೇಕು ಬಿಟ್ರೆ ಅವರು, ಹಣದೊಟ್ಟಿಗೆ ಇರ್ಬೇಕು ಬಿಟ್ರೆ ಸಾಯುವವರವರೆಗೆ ಬಿಟ್ರೆ ಮದುವೆ ಅಂತೂ ಇಲ್ವೇ ಇಲ್ಲ. ಹೌದಾ? ಹೌದೌದು. ಆದ್ರೆ ನಿನ್ನನ್ನ ಕಂಡಾಗ ನಿನ್ನ ರೂಪವನ್ನ ಯಾರು ಮೆಚ್ಚಲೇಬೇಕು. ಆದರೂ ನಿನ್ನನ್ನು ಕಂಡಾಗ ನನಗೆ ಪಾಪ ಅನಿಸುವುದು. ಯಾಕೆ? ಅಯ್ಯೋ ಅನಿಸುವುದು. ಯಾಕೋ? ಕಾರಣ ಮತ್ತೇನು ಅಲ್ಲ, ಪ್ರಪಂಚದಲ್ಲಿ ಯಾವುದೇ ಒಂದು ಹೆಣ್ಣಾಗಿರಲಿ ತಾನು ಮದುವೆಯಾಗುವ ಗಂಡಿನ ಬಗೆಗಾಗಿ ಕಾಣುವ ಕನಸಾದ್ರೂ ಏನು, ತಾನು ಮದುವೆಯಾಗುವಂತ ಗಂಡು ಹಣವಂತನಾಗಿರಬೇಕು, ಗುಣವಂತನಾಗಿರಬೇಕು, ಬಲವಂತನಾಗಿರಬೇಕು, ಛಲವಂತನಾಗಿರಬೇಕು, ವಿದ್ಯಾವಂತನಾಗಿರಬೇಕು, ಯೌವನವಂತನಾಗಿರಬೇಕು ಅಂತ ಬಯಸ್ತಾರೆ. ಎಲ್ಲ ಅಂತ ಒಟ್ಟಿನಲ್ಲಿ ಹೇಳಬೇಕು ಅಂತಾದ್ರೆ ನನ್ನ ಹಾಗಿನವನ್ನ ಮದುವೆ ಆಗಬೇಕು ಅನ್ನೋದಾಗಿ ಹಂಬಲಿಸ್ತಾರೆ. ಅದೆಲ್ಲ ನಿಮ್ಮಲ್ಲುಂಟಾ? ಎಲ್ಲ ಇರೋದು ನನ್ನ ಹತ್ರ ಅಲ್ವಾ? ಹಾಗೆ ತಿಳ್ಕೊಂಡ್ರಾಯ್ತು. ಹಾಗೆ ಇರುವ ಸತ್ಯ. ಆದರೆ ನಿನ್ನನ್ನ ಕಂಡಾಗ ಪಾಪ ಅನಿಸುವುದು ಯಾಕೆ? ಯಾಕೋ? ನೀನು ಮದುವೆ ಆದದ್ದು ಯಾರನ್ನ? ಒಬ್ಬ ಕುಂಟನನ್ನ, ಒಬ್ಬ ಹೆಳವನನ್ನ, ಒಬ್ಬ ಶಟನನ್ನ. ನನ್ನ ಗಂಡ ಹೇಗಿದೆ ನಿಮ್ಗೇನು? ಹಾಗಲ್ವೇ, ಅವನ್ನ ಕಟ್ಟಿಕೊಂಡು ಯಾವ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು ಕೇಳ್ತೇನೆ. ಸತ್ಯ ಹೇಳುವುದ? ಏನು? ನಿನ್ನ ಗಂಡನ್ನ ಸರಿಯಾಗಿ ನೋಡಿದ್ರೆ ಅವನ ಕೈ ಅಂತ ಹೇಳಿದ್ರೆ ಒಳ್ಳೆ ಉಪ್ಪಿನಕಾಯಿ ತೆಗೋ ಸೌಟಿದ್ದಾಗ ಉಂಟು. ಅಷ್ಟು ಮಾತ್ರ ಅಲ್ಲ, ಅವನ ಹಣೆಯಲ್ಲಿ ಉಂಟು, ಅವನ ಮೂಗೆಯಲ್ಲಿ ಉಂಟು, ಅವನ ಕಣ್ಣಲ್ಲಿ ಉಂಟು, ಅವನ ಬಾಯಲ್ಲಿ ಉಂಟು, ಅವನ ಕಿವಿಯಲ್ಲಿ ಉಂಟು, ಅವನ ಕೈಯಲ್ಲಿ ಉಂಟು, ಅವನ ಕಾಲಲ್ಲಿ ಉಂಟು, ಅವನದು ಅದೆಯಲ್ಲಿ ಉಂಟು, ಅವನದು ಇದೆಯಲ್ಲಿ ಉಂಟು, ಒಂದು ಗೊತ್ತಾಗುವುದಿಲ್ಲ. ಒಂದ್ ಕೆಲಸ ಮಾಡಿ. ಏನ್ ಮಾಡುವ? ಒಂದು 15 ದಿನ ನಿಮ್ಮ ಮನೆ ಕರ್ಕೊಂಡೋಗಿ ಹಾಕೊಳ್ಳಿ. ಯಾಕೆ? ಅದೆಲ್ಲುಂಟು ಇದೆಲ್ಲುಂಟು ಎಲ್ಲ ಹುಡುಕಿ. ನಮಗೆ ಗ್ರಾಚಾರ ಹುಡುಕ್ಲಿಕ್ಕೆ. ಮತ್ ನನ್ನ ಗಂಡ ಹೇಗಿದೆ ನಿಮ್ಗೇನು? ಅವರದ್ದು ಸರಿ ಇಲ್ಲ ಅಂತ ಹೇಳಿದ್ದು. ತೊಂದ್ರೆ ಇಲ್ಲ. ಆದ್ರೆ ನಮಗೆ ನಿನ್ನ ಕಷ್ಟವನ್ನು ನೋಡಿ ಸಹಿಸುವುದಕ್ಕಾಗುವುದಿಲ್ಲ. ಹೌದಾ? ನಮಗೆ ಹೆಣ್ಣು ಮಕ್ಕಳಿಗೆ ಕಷ್ಟ ಆಯ್ತು ಅಂತಾದ್ರೆ ಅದನ್ನ ಸಹಿಸುವವರು ನಾವಲ್ಲ. ಹೌದಾ? ನಮ್ಮದು ಒಂದು ರೀತಿಯ ಹೆಂಗರಳು. ಓ, ಹೆಂಗರಳಿದ್ದವ್ರು ಹೆಣ್ಮಕ್ಳನ್ನೇ ನೋಡುದಾ? ಹೌದು. ನಾಳೆ ಕೆಲವರಿಗೆ ಅನುಕೂಲ ಆಯ್ತು. ಯಾಕೆ? ಯಾರಾದ್ರೂ ಹೆಣ್ಣನ್ನು ನೋಡಿದ್ರೆ ಯಾಕೆ ನೋಡ್ತೀಯ ಕೇಳಿದ್ರು ನಂದು ಹೆಂಗರಳು ಅಂದ್ರೆ ಮುಗೀತು. ನಮ್ಮ ಆದರ್ಶವನ್ನೇ ಪಾಲಿಸಬೇಕು. ಏನ್ ಪಾಲಿಸುವುದು? ಹೆಣ್ಣು ಮಕ್ಕಳನ್ನ ಅತಿಯಾಗಿ ನೋಡುವವರಿಗೆ ಹೆಂಗರಳು ಅಂತಲೇ ಅರ್ಥ. ಬರೇ ನೋಡುವುದಲ್ಲ, ಅವ್ರ ಕಷ್ಟಕ್ಕಾಗಬೇಕು. ಖಂಡಿತವಾಗ್ಲೂ ನಾವು ಕಷ್ಟಕ್ಕಾಗ್ತೇವೆ. ಹೇಗೆ? ನೀನು ಬರುವಾಗ ಇದೇ ಮಾರ್ಗದಲ್ಲಿ ಬಂದದಲ್ವಾ? ಈ ಮಾರ್ಗದಲ್ಲಿ ಇಳಿಜಾರು ಪ್ರದೇಶ ಅದು, ಅಲ್ಲಿ ಜಾರ್ತದೆ. ಆ ಸಂದರ್ಭದಲ್ಲಿ ಯಾವ್ದಾದ್ರೂ ಒಂದು ಹೆಣ್ಣು ಬರುವಂತಹ ಸಮಯ, ಅವಳು ಜಾರಿ ಸಂಪೂರ್ಣ ಬೀಳ್ಬೇಕು ಅಂತಿಲ್ಲ. ಎಲ್ಲಿಯಾದ್ರೂ ಜಾರಿ ಹೀಗಾದ್ರೂ ಸಾಕು, ನಾವು ಹೀಗೆ ಹಿಡ್ದಾಯ್ತು. ಹೇಗೆ ಹೇಗೆ? ಜಾರಿ ಸಂಪೂರ್ಣ ಬೀಳುವುದು ಬೇಡ, ಜಾರಿ ಹೀಗಾದ್ರೂ ಸಾಕು, ನಾವು ಹೀಗೆ ಹಿಡ್ದಾಯ್ತು. ಎಷ್ಟು ದೂರ ಇದ್ರೂ ಓಡಿ ಬರ್ತೀರಿ. ಯಾರು? ನೀವು. ನಾವು ದೂರ ಇರ್ಲಿಕ್ಕೆ ನಮ್ಗೆ ಹುಚ್ಚ, ನಾವು ಜಾರುವಲ್ಲೇ ಇರುವುದು. ಅಂತೂ ಕಾಯ್ತಾ ಇರುವುದೇ ಅದಕ್ಕೇನು? ರಕ್ಷಣೆಗಾಗಿ. ಏನು ಬಾಬಾ? ಹೆಣ್ಣು ಮಕ್ಕಳ ರಕ್ಷಣೆ. ಹೆಣ್ಣು ಮಕ್ಕಳಿಗೆ ಕಷ್ಟ ಬಂದ್ರೆ ಮಾತ್ರ ಅಲ್ಲ, ವಯಸ್ಸಾದವರಿಗೆ ಮುದುಕಿಯರಿಗೆಲ್ಲ ಕಷ್ಟ ಬಂದ್ರು ಹಾಗೆ ಹೋಗಿ ಉಪಕಾರ ಮಾಡ್ಬೇಕು. ಯಾರಿಗೆ? ಮುದುಕಿಯರಿಗೆ. ಮುದುಕಿಯರಿಗೆ? ಅವು ಸಾವಲ್ಲ ನಮ್ಗೆ. ಅಲ್ಲ, ಏನಾಗಿದೆ ನಿಮ್ಗೆ? ಅಂತ ವಯಸ್ಸಾದವರಿಗೂ ಮೊದಲ ಸಹಾಯ. ಅವು ಸಾಯಲಿ, ಅವೇನಿದ್ದು ರಾಜ್ಯ ಆಳ್ಬೇಕ ಮನೆಯಲ್ಲ ರಾಗಳಿಗೆ. ಹಾಗಿದ್ರೆ ನಿಮ್ದು ಬರೀ ಹೆಣ್ಮಕ್ಳಿಗೆ ಮಾತ್ರ? ಹೌದು, ಹಾಗಂತಲ್ಲ, ಇಂತಿಷ್ಟು ವಯಸ್ಸು ಅಂತ ಉಂಟು. ಹೌದಾ? ಹೌದೌದು. ವಯಸ್ಸಿನ ಮಿತಿ ಎಲ್ಲ ಇದೆಯಾ? ನಮ್ದು ಹಾಗೆ ವಯಸ್ಸಿನ ಮಿತಿಯಲ್ಲೇ ಕಾಲ ಮಿತಿ. ಎಷ್ಟು? ಇದು 18ರಿಂದ 38ರವರೆಗೆ ಮಾತ್ರ ನಮ್ಮ ಸಹಾಯ. ಅದಕ್ಕಿಂತ ಮೇಲೆ ಇಲ್ಲ ಇಲ್ಲ. ಯಾಕೋ? ಇಲ್ಲ ಅಂತಲ್ಲ, ಈ ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಸಿಕ್ಕಿದ್ರೆ ತಗೊಂಡು ಹೋಗಿ ಹಾಕ್ತೇವೆ. ಅವೆಲ್ಲ ಬದುಕಿ ಏನಾಗ್ಬೇಕು? ಜಡ ಜೀವನ. ಏನು 38ರ ಮೇಲೆ ಜಡ ಜೀವನ? ವೈರಾಗ್ಯದ ಜೀವನ ಏನಿರ್ತದೆ ಆಮೇಲೆ? 38ರ ಮೇಲೆ ಜಡ ಜೀವನ ಆದ್ರೆ ಇಷ್ಟೊಳಗೆ ನೀವು ಬರ್ಬೇಕಿತ್ತು. ನಿಲ್ಲಕ್ಕೆ ನಮ್ಮ 40 ಆಯ್ತಾ? ಇಲ್ವಾ? ಇಲ್ಲಪ್ಪ, ನನಗಿನ್ನು 25. ಎಷ್ಟು? 25. ಕಳೆದ ವರ್ಷ 26. ಕಳೆದ ವರ್ಷ ಒಂದು ಹೆಚ್ಚ? ಮತ್ತೇನು ತಲೆ ಸರಿ ಉಂಟಾ? ಏನು? ಈ ವರ್ಷ 25 ಅಂದ್ಮೇಲೆ ಕಳೆದ ವರ್ಷ 24 ಆಗುದು. ನೀನ್ ಮತ್ತೆ ಕಳೆದ ವರ್ಷ ಅಂದ್ರೆ? ಹೌದಾ? 4 ವರ್ಷ ಬಿಟ್ಟು ಕೇಳಿದ್ರೆ 26. ಈ ವರ್ಷ 25, 4 ವರ್ಷ ಬಿಟ್ಟು 26. ಅದು ನಮ್ಮವ್ರದ್ದು ಒಬ್ಬರದ್ದು ಆದರ್ಶ ಉಂಟು. ಏನು? ಒಂದು 5-6 ವರ್ಷದ ಹಿಂದೆ ನಮ್ಮ ಒಡನಾಡಿ ಒಬ್ಬ ಇದ್ದ, ಅವನೊಟ್ಟಿಗೆ ತಿರುಗಾಟ ಮಾಡ್ತಾ ಇದ್ದವನ್ ನಾನು. ಆಗ ಅವನಿಗೆ ಕೇಳಿದೆ ವರ್ಷ ಎಷ್ಟು ಅಂತ. 25 ಅಂತ ಹೇಳಿದ. 5-6 ವರ್ಷ ಬಿಟ್ಟು ಮತ್ತೆ ಕಳೆದ ವರ್ಷ ನಾನು ಒಂದಾಗಿದ್ದು. ಆಗ ಕುತೂಹಲದಿಂದ ಕೇಳಿದೆ ವರ್ಷ ಎಷ್ಟು ಕೇಳಿದೆ. 27 ಅಂತ ಹೇಳ್ದ. 5 ವರ್ಷ 6 ವರ್ಷ ಹಿಂದೆ ಎಷ್ಟು ಹೇಳಿದ್ದ? 25.
ಈಗ 6 ವರ್ಷ ಬಿಟ್ಟು ಕೇಳಿದ್ರೆ 27. 2 ವರ್ಷ ಹೆಚ್ಚು. ಹೆಚ್ಚು ಯಾಕಪ್ಪ ಕೇಳಿದೆ? ಹ. ನಾನು ಮದುವೆ ಆಗುವವರೆಗೂ 30 ದಾಟುವುದೇ ಇಲ್ಲ ಅಂತ ಹೇಳ್ದ. ಓ, ಮದುವೆ ಆಗ್ಲಿಲ್ಲ ಒಬ್ರಿಗೆ? ಮದುವೆ ಆಗ್ಲಿಲ್ಲ. ವರ್ಷ 35 37 ಆಯ್ತು ಪಾಪ. ಯಾರವರು? ಯಾರ್ಯಾರಲ್ಲ ಇವರೇ. ಮತ್ತೆ ಯಾರು ಸಿಕ್ಲಿಲ್ಲ ನಿಮ್ಗೆ? ಇರುವುದೋ ವಿಷಯ ಅವ್ರದ್ದು ಅದಕ್ಕೆ ಹೇಳಿದ್ದು. ಆದ್ರೆ ನೀನ್ ಹಾಗಲ್ಲ. ಅವನ್ನ ಕೂಡಿಕೊಂಡು ಯಾವ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಪಂಚದಲ್ಲಿ ಯಾವ ಹೆಣ್ಣು ಮಕ್ಕಳೇ ಆಗಿರಲಿ, ಯಾವ ಸುಖವನ್ನು ಬೇಕಾದ್ರೂ ತ್ಯಾಗ ಮಾಡ್ತಾರೆ. ಗಂಡನ ದೇಹ ಸುಖವನ್ನು ತ್ಯಾಗ ಮಾಡಿ ಅವರು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿನ್ನ ಗಂಡನಿಂದ ನಿನಗೆ ಸುಖ ಸಿಕ್ಕುವುದಿಲ್ಲ ಎನ್ನುವುದು ಅರ್ಥವಿಸಿಕೊಂಡವರು ನಾವು ದಷ್ಟಪುಷ್ಟರಾಗಿ ಬೆಳೆದಿದ್ದೇವೆ. ನಮ್ಮಿಬ್ಬರಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡಿಕೋ, ಸುಖ ಕೊಡ್ತೇವೆ. ಏನು ಬಾಬಾ? ಏನಾಯ್ತು? ಸ್ವಲ್ಪ ಆಚೆ ಇಟ್ಕೊಳ್ಳಿ, ದೂರ ಇಟ್ಕೊಳ್ಳಿ. ಯಾಕೆ? ಏನು ತಾಗಿಸಿ ನಿಂತ್ಕೊಳ್ಬೇಕಾ? ಸಿಟ್ಟು ಮಾಡುವುದು ಯಾಕಂದ್ರೆ ಸ್ವಲ್ಪ ಪ್ರೀತಿಯಿಂದ ಹೇಳು. ಏನು ಪ್ರೀತಿಯಿಂದ ಹೇಳುವುದು? ಪ್ರೀತಿಯಿಂದ ಹೇಳಿದ್ರೆ ತಲೆ ಏರಿ ಕೂತ್ಕೊಳ್ತೀನಿ ನೀವು. ಸಿಟ್ಟು ಬಂತ? ಬಾರಿ ಉಳಿತದ? ಯಾಕೆ ಸಿಟ್ಟು ಬಂದದ್ದು? ತಾಗಿಸಿ ನಿಂತ್ಕೊಳ್ಬೇಕು ಮತ್ತೆ. ಅಯ್ಯೋ, ಏನ್ ಮಾಡುವ ನಮ್ಮ ಪ್ರಾರಬ್ಧ. ಹಾ, ಮೊದಲೆಲ್ಲ ನಮ್ಗೆ ತಾಗ್ತಿತ್ತು, ಈಗ ನಾವು ತಾಗಿಸ್ಬೇಕಾಗಿದೆ. ನಿಮ್ಮ ಕರ್ಮಕ್ಕೆ ನಿಮಗೂ ತಾಗ್ತವಲ್ಲ. ದೂರ ಇದ್ಕೋ. ನಮ್ಗೆಲ್ಲ ತಾಗ್ಲಿಕ್ಕೆ ಯೋಗ ಬೇಕು. ಏನ್ ಯೋಗ? ಅವ್ರ ಹಣೆ ಬರ ಸರಿ ಇಲ್ದ ತಾಗುದೇನು? ಏನ್ ಮಾತು ಅಂತ ಆಡ್ತೀರಿ? ಏನಾಯ್ತು? ನಿಮ್ಮ ಮಾತುಗಳನ್ನ ಕೇಳುವುದಕ್ಕೆ ಅಸಹ್ಯ ಎನಿಸುತ್ತಾ ಇದೆ. ಯಾಕೆ? 10 ಹಾಳು ಮಾತಾಡುವುದಕ್ಕಿಂತ 2 ಉತ್ತಮ ಮಾತಾಡುವುದನ್ನ ಅಭ್ಯಾಸ ಮಾಡಬೇಕು ಬಾವ. ಅವ್ರು ಭಾರಿ ಆಯ್ತು ಅವನಿಗೆ ಹೇಳಿದ್ದೆ ನಾನು. ಒಟ್ರಾಶಿ ಮಾತಾಡ್ತಾ ಇರುವುದಲ್ಲ, 2 ಒಳ್ಳೊಳ್ಳೆ ಮಾತಾಡೋದು ಕೇಳುವುದಿಲ್ಲಮ್ಮ. ನಿಮ್ಗೆ ಹೇಳಿದ್ ನಾನು. ನನಗೆ ಹೇಳದ್ದ? ಮೊದಲು ನೀವು ಸರಿಯಾಗಿ. ಪರಸತೆ ಇದ್ದೇನೆ ನಾನು. ನನ್ನನ್ನು ಕಾಮಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಶಿಲೆಯೂ ಎದ್ದು ಅಹೂದವುದೆನಬೇಕು ಅಂತ ಮಾತುಗಳನ್ನಾಡಿ ಮತ್ತೊಬ್ಬರಿಗೆ ಹಿತ ಉಂಟು ಮಾಡಬೇಕೆ ವಿನಃ ಕಿವಿಯನ್ನು ಮುಚ್ಚಿಕೊಳ್ಳುವಾಗಲ್ಲ. ಕರ್ಕಶವಾಗಬಾರದು. ನಿಮ್ಮ ಮಾತುಗಳು ಹಾಗೆಯೇ ಆಯ್ತು. ಮತ್ತೊಬ್ಬರ ಸತಿಯ ಮುಂದೆ ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಮಾತಾಡಬೇಕು ಎಂದು ಅರಿಯದ ಅಜ್ಞಾನಿಗಳಾಗಿ ಹೋದಿರಿ ನೀವು. ಏನು? ಸತಿಯಾದವಳು ಪತಿಯ ಸೇವೆಯನ್ನು ಮಾಡಿಕೊಂಡಿರಬೇಕು. ಪತಿಯೇ ತನ್ನ ಪಾಲಿಗೆ ದೇವರು ಎಂಬ ರೀತಿಯಲ್ಲಿ ಧರ್ಮದಿಂದ ಇದ್ದರೆ ಮಾತ್ರ ಇಹದಲ್ಲಿ ಕೀರ್ತಿ, ಮತ್ತೆ ಅಳಿದ ಮೇಲೆ ಸ್ವರ್ಗ ಪ್ರಾಪ್ತಿ ಎಲ್ಲವೂ ದೊರಕುವುದಕ್ಕೆ ಸಾಧ್ಯ ಉಂಟು. ನಾನು ನಿಮ್ಮ ಹೆಂಡತಿಯ ತಂಗಿ. ಹೆಂಡತಿಯ ತಂಗಿ ಏನಾಗ್ತಾಳೆ? ಹೆಂಡತಿಯ ತಂಗಿ ಚಿಕ್ಕ ಹೆಂಡತಿ. ಏನಾಗ್ತಾಳೆ? ಚಿಕ್ಕ ಹೆಂಡತಿ. ಊರು ಹಾಳು ಮಾಡ್ಲಿಕ್ಕೆ ನೀವೇ ಸಾಕು, ಮತ್ತೆ ಯಾರು ಬೇಡ. ಯಾಕೆ? ಮತ್ತೆ ಹೆಂಡತಿ ತಂಗಿ ಚಿಕ್ಕ ಹೆಂಡತಿಯ? ಹಾಗೆ ಆಗುವುದು. ಹೇಗೆ? ಸಂಬಂಧದ ಜ್ಞಾನ ಇಲ್ವ ನಿನಗೆ? ಏನು? ಅಮ್ಮನ ತಂಗಿ ಏನಾಗಬೇಕು? ಅಮ್ಮನ ತಂಗಿ ಚಿಕ್ಕಮ್ಮ. ಅಮ್ಮನ ತಂಗಿ ಚಿಕ್ಕಮ್ಮ ಆದ್ಮೇಲೆ ಹೆಂಡತಿ ತಂಗಿ ಚಿಕ್ಕ ಹೆಂಡತಿ. ದೇವ್ರೇ, ಯಾರು ಹೊಡಿಲಿಲ್ವ ನಿಮಗೆ? ಹೊಡೆಯುವುದಂತ ಇದ್ದ ವಿಷಯ ಹೇಳಿದ್ರು. ಏನಿದ್ ವಿಷಯ? ಹೆಂಡತಿಯ ತಂಗಿ ನಾದಿನಿ. ನಾದಿನಿಯನ್ನ ಸಹೋದರಿ ಎಂಬ ಭಾವದಿಂದ ನೋಡ್ಬೇಕು. ಅದನ್ನುಳಿದು ಕಾಮಿಸುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ. ನೀವು ನನ್ನನ್ನು ಬಂದು ಕಾಮಿಸ್ತಾ ಇದ್ದೀರಿ. ಇದೇ ರೀತಿ ನಿಮ್ಮ ಹೆಂಡತಿ ಹತ್ರ ಬೇರೆ ಯಾರಾದ್ರೂ ಹೋದ್ರೆ ಏನ್ ಮಾಡ್ತೀರಿ? ನಾವೆಂತ ಮಗ? ಏನು? ನಾವು ಬರುವಾಗಲೇ ಜಾಗ್ರತೆ ಮಾಡಿ ಬಂದಿದ್ದೇವೆ. ಏನ್ ಜಾಗ್ರತೆ? ಬರುವಾಗಲೇ ಬೀಗ ಹಾಕಿ ಬಂದಿದ್ದೇವೆ. ಮನೆಗೆ ಭದ್ರವಾಗಿ ಬೀಗ ಹಾಕಿ ಬಂದಿದ್ದೇವೆ. ಅದೇ ಮನೆಗೆ ಬೀಗ ಹಾಕಿ ಬರ್ಲಿಕ್ಕೆ ನಿಮ್ಮ ಹೆಂಡತಿ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ವಾ? ಅಯ್ಯೋ, ನಮ್ಮ ಹೆಂಡತಿಯರ ಮೇಲೆ ನಮಗೂ ವಿಶ್ವಾಸ ಉಂಟು. ನಮ್ಮ ಊರಿನಲ್ಲಿ ಈ ವರ್ಷ ಕೆಲವು ಪುಂಡ ಪೋಕ ಹುಡುಗರು ತಯಾರಾಗಿದ್ದಾರೆ. ಇಲ್ಲ ಬಾವ, ನಿಮ್ಮ ಯಾವ ಊರಲ್ಲೂ ನಿಮ್ಮನ್ನು ಬಿಟ್ಟರೆ ಮತ್ತೆ ಬೇರೆ ಪುಂಡು ಪೋಕ್ರೆ ಇಲ್ಲ. ಯಾರು ಹೇಳೋದು? ನಾನೇ. ನಾವು ಪ್ರಚಾರದಲ್ಲಿದ್ದೇವೆ. ಒಂದೊಂದಿದ್ದು ಹಬ್ಬ. ಸುಮ್ಮನಿರಿ, ಯಾರ್ಯಾರೋ ಹೆಸರು ಹಾಳು ಮಾಡಬೇಡಿ. ನೀವು ಕಿಂತ ಬೇಕು, ನಿಮಗೆ ತೋರ್ಬೇಕು ಮೊದಲು ಬೆರಳು. ಗೊತ್ತೇ ಆಗುದಿಲ್ಲ. ಏನು ಗೊತ್ತಾಗುದಿಲ್ಲ? ಪ್ರಚಾರದಲ್ಲಿದ್ದೇವೆ ಅಷ್ಟೇ. ಬೇಡ್ದಿದ್ದು ಮಾಡಿದ್ರೆ ಪ್ರಚಾರಕ್ಕೆ ಬರುವುದು. ನಮ್ಗೆ ಹೇಗಾದ್ರೂ ಇಲ್ಲ, ಪ್ರಚಾರ ಆದ್ರೆ ಆಯ್ತು ಅಷ್ಟೇ. ಮತ್ತೆ ಏನಾಡಿದ್ರಿ? ಧೀರರು, ವೀರರು, ಧೀರರು, ಶೂರರು, ರಣಗಂಭೀರ್. ಯಾರು? ಅವ ರಣನ ಗಂಭೀರ್. ತೆಗೆದ್ರ್ಯಾ? ತೆಗದಂತೆಲ್ಲ ಮನೆ ಹೊಡಿತಲ್ಲ. ಮೊನ್ನೆ ಹೊಡೆಯುವುದಲ್ಲ, ನಿಮ್ಮ ಹೊಡಿಬೇಕು ಯಾರಾದ್ರೂ. ತರಬೇತಿ ಎಲ್ಲ ನಂದೇ. ಯಾವುದಕ್ಕೆ ಪೆಡ್ತಿರ್ಲಿಕ್ಕ? ಅಲ್ಲಲ್ಲ, ಎಲ್ಲದಕ್ಕೂ. ಒಬ್ಬರಿಗಿಂತ ಒಬ್ಬರು ಬಲ. ಹಾಗೆ ನಾವು ಮಾತು ಹೇಗಿರಬೇಕು ಬಾವ? ಹೇಗಿರಬೇಕು? ಹೇಗಾದರೂ ಇರಬಾರದು. ಅವರು ಹಾಗೆ ಇವರು ಹೀಗೆ, ಯಾರ ಹಾಗೂ ಇರಬಾರದು, ಯಾರ ಹಂಗೂ ಇರಬಾರದು. ಕೇಳುವ ಹಾಗೆ ಇರಬೇಕು. ಮಾತಿನಲ್ಲಿ ಮಾತಿರಬೇಕು, ಮಾತಿನಲ್ಲಿ ಆತನಿರಬೇಕು, ಮಾತಿನಲ್ಲಿ ಪ್ರೀತಿ ಇರಬೇಕು, ಮಾತಿನಲ್ಲಿ ರೀತಿ ಇರಬೇಕು, ಮಾತಿನಲ್ಲಿ ಭೀತಿ ಇರಬೇಕು, ಮಾತಿನಲ್ಲಿ ಆದೇಶ ಇರಬೇಕು, ಉಪದೇಶ ಇರಬೇಕು, ಸಂದೇಶ ಇರಬೇಕು, ಮಾತಿನಲ್ಲಿ ತೂಕ ಇರಬೇಕು. ಇಲ್ಲ ಎಂದರೆ ಸುಮ್ಮನೆ ಕೂತಿರಬೇಕು. ಅಣ್ಣ ನೋಡಿದೇನೋ, ಮಾತಿನಲ್ಲಿ ತೂಕ ಇರ್ಬೇಕಂತ. ನಾಳೆಗೆ ಒಂದ್ 2 ಕೆಂಪು ಕಲ್ಲು ಇಟ್ಕ ಮಾತಾಡೋ. ಒಳ್ಳೆ ತೂಕ ಅದು. ಅದನ್ನು ಬಿಟ್ಟರೆ ಮತ್ತೇನು ಮಾಡ್ತೀರಿ ನೀವು? ಅಮ್ಮದ ಹೊಟ್ಟೆ, ನಿಂದ ಎಟ್ಟು ಮಾಡು. ಏನಟ್ಟೆ?
ಒಟ್ಟೆಯ ನನ್ನಟ್ಟೆ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಯಾಕೆ? ಯಾಕ ಧೀರರು ಶೂರರು ಎನ್ನುವಾಗ ಆಡ್ತಾ ಇದ್ದೀರಲ್ಲ, ನಿಮ್ಮ ಒಬ್ಬರಲ್ಲಿ 4 ಜನರಿಗೆ ಹೊಡೆಯುವಷ್ಟು ಶಕ್ತಿ ಇದೆ ಅಂತ ಎದ್ದು ಹೋಗುವಾಗ ಕಾಲು ಜಾರಿ ಬಿದ್ದು ಕೈಕಾಲು ಮುರ್ಕೊಂಡ್ರೆ ನಿಮ್ಮನ್ನು ಹೊರ್ಲಿಕ್ಕೆ 4 ಜನ ಬರ್ಬೇಕು. ಒಂದೊತ್ತು ಒಳ್ಳೇದಿರ್ತದೆ, ಒಂದೊತ್ತು ಕೆಟ್ಟದಿರ್ತದೆ, ಹಾಗಿದಲ್ಲ ಹೇಳ್ಬೇಡ. ಬೇರೆಯವರಿಗೆ ಹೇಳುವಾಗ ನಾವು ಗಳಿಗೆ ನೋಡಿ ಹೇಳ್ತೇವೆ. ಏನ್ ಗಳಿಗೆ ನೋಡಿ ಹೇಳ್ತೀರಿ? ಒಳ್ಳೆ ಗಳಿಗೆ ಹೇಳು. ಮತ್ತೆ ಶ್ರೀಮಂತರು ಎಂದು ಆಡ್ತಾ ಇದ್ದೀರಲ್ಲ, ಪತಿಯು ಬಡವರೆಂದರೆನಗೆ ವ್ಯಥೆಯಿದಲ್ಲ ಭಾವ, ಹೃದಯ ಶ್ರೀಮಂತಿಕೆ ಉಂಟು, ಅಷ್ಟು ಸಾಕು ನನ್ನ ಗಂಡನಿಗೆ. ಮತ್ತೆ ತಾವು ಶ್ರೀಮಂತರು ಎನ್ನುವ ಹಾಗೆ ಅಹಂಕಾರ ಪಡಬೇಡಿ. ಯಾವುದು ಶಾಶ್ವತ ಅಲ್ಲ. ನೀವು ಹುಟ್ಟುವಾಗ ಏನಾದ್ರೂ ಪಡೆದಿದ್ದೀರಾ? ಇಲ್ಲಪ್ಪ. ಎಲ್ಲವೂ ಆಮೇಲೆ ಗಳಿಸಿದ್ದು. ನೀವು ಗಳಿಸಿದ್ದೆನ್ನುವುದಕ್ಕಿಂತ ಯಾರೋ ಅಪ್ಪ ಮಾಡಿದ ಆಸ್ತಿ ಇರಬೇಕು, ಅದರಲ್ಲೇ ಮೆರೀತಾ ಇದ್ದೀರಿ. ಈ ಪ್ರಪಂಚದಲ್ಲಿ ಎಷ್ಟು ಜೀವರಾಶಿಗಳಿದ್ದಾವೆ ಹೇಳಿ? 84 ಲಕ್ಷ. ಯಾವ ಜೀವಿಯಾದ್ರೂ ಹಣ ಸಂಪಾದನೆ ಮಾಡ್ತದ? ಎಲ್ಲಪ್ಪ. ಹಣ ಸಂಪಾದನೆ ಮಾಡುವ ಏಕೈಕ ಜೀವಿ ಅಂತ ಹೇಳಿದ್ರೆ ಅದು ಮನುಷ್ಯ ಮಾತ್ರ. ಹಣ ಸಂಪಾದನೆ ಮಾಡದೇ ಇರುವ ಜೀವಿ ಯಾವುದು ಉಪವಾಸ ಇದ್ದು ಸತ್ತದಿಲ್ಲ. ಹಣ ಸಂಪಾದನೆ ಮಾಡುವ ಮನುಷ್ಯನ ಹೊಟ್ಟೆ ಮಾತ್ರ ಯಾವತ್ತು ತುಂಬುವುದೇ ಇಲ್ಲ. ಎಷ್ಟಿದ್ರು ಸಾಕಾಗುವುದಿಲ್ಲ, ಮಳೆಗಾಲ ಬೇಸಿಗೆ ಅಂತ ಅಲ್ವಾ? ಅದಕ್ಕೆ ಹೇಳಿದ್ದು ಜೀವಿಯ ಜೀವನ ಬರೀ 3 ದಿನ. ಒಂದು ದಿನ ಹುಟ್ಟುತ್ತಾನೆ, ಒಂದು ದಿನ ಬದುಕ್ತಾನೆ, ಮತ್ತೊಂದು ದಿನ ಸಾಯ್ತಾನೆ. ಬದುಕಿದ ಒಂದು ದಿನದಲ್ಲಿ ಅವ ಏನು ಒಳ್ಳೆ ಕೆಲಸ ಮಾಡಿದ್ದಾನೆ ಆ ಕೀರ್ತಿ ಮಾತ್ರ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ ಉಂಟು. ನಿಮ್ಮ ಜೀವನದಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಮಾಡಿ 4 ಜನ ಹೆಸರು ಹೇಳ್ತಾರೆ ನಿಮ್ಮದು. ನಮಗೆ ಒಳ್ಳೇದು ಮಾಡಿ ಹೆಸರು ಹೇಳ್ಬೇಕು ಅಂತಿಲ್ಲ, ಕೆಟ್ಟದ್ ಮಾಡಿ ಆದ್ರೂ ಹೆಸರು ಹೇಳಿದ್ರೆ ಸಾಕು. ಎಲ್ರು ಒಳ್ಳೇದು ಮಾಡಿದ್ರೆ ಕೆಟ್ಟದ್ ಮಾಡೋರು ಯಾರು? ಅಂತೂ ಕೆಟ್ಟದ್ ಮಾಡೋರು ಇಲ್ಲ ಅಂತ ನೀವು ಮಾಡುವುದಾ? ಅಲ್ಲಲ್ಲ, ನಮ್ದು ಉದ್ದೇಶ ಹೀಗೆ. ಹೇಗಾದ್ರೂ ಹೆಸರು ಹೇಳಿದ್ರೆ ಆಯ್ತು. ಹೆಸರು ಹೇಳಿದ್ರೆ ಸಾಕು. ನಾಳೆ ಹೋದ್ಮೇಲೆ ಉಗಿತಾರೆ. ಹೋಗಿಲಿ, ನಮ್ಗೆ ಇಬ್ರು ಬಂದ್ರು ದೇವ್ರೇ ಹಾಗೆ ಉಗಿಬೇಕು ಅವರು. ಆಗಲಾದ್ರೂ ನಮ್ಮ ಹೆಸರು ನೆನಪಿರ್ತದಲ್ಲ ಅವರಿಗೆ. ನೀನು ಮದುವೆಯಾದವಳು ಎಂಬ ಕಾರಣಕ್ಕಾಗಿ ನಿನ್ನನ್ನ ಕಾಣಬಾರದು, ಬಯಸಬಾರದು ಎನ್ನುವುದಾಗಿ ಆಡ್ತಾ ಇದ್ದೆ. ಅಪರಾಧ ಅದು. ಆಹಾ, ನೀನು ತಪ್ಪು ಕಲ್ಪನೆಯಲ್ಲಿದ್ದೀಯ. ಏನು? ಮದುವೆಯಾದವಳನ್ನೊಬ್ಬಳನ್ನ ಮದುವೆಯಾದವ ಕಾಣಬಹುದು, ಮದುವೆಯಾಗದಿದ್ದವನೂ ಕಾಣಬಹುದು. ಹಾಗಂತ ಮದುವೆಯಾಗದೇ ಇದ್ದವಳೊಬ್ಬಳನ್ನ ಮದುವೆಯಾದವನೂ ಕಾಣಬಹುದು. ಮದುವೆಯಾದವಳು ಮದುವೆಯಾದವನ್ನ ಕಾಣಬಹುದು, ಮದುವೆಯಾದವ ಮದುವೆ ಆಗದೇ ಇದ್ದವ್ರನ್ನ ಕಾಣಬಹುದು. ಈ ಪ್ರೀತಿಗೆಲ್ಲ ಕಣ್ಣಿಲ್ಲ. ಇಷ್ಟು ವರ್ಷ ಎಲ್ಲಿದ್ದಿದ್ರು ತಾವು? ನಾನು ಕೆಳಗಿದ್ದೆ, ಮೇಲ್ ಕರ್ಸ್ಲ. ಹೌದಾ? ಒಂದು ವೇಳೆ ಕರ್ಸಿದ್ದಿದ್ರೆ ಇಷ್ಟೊತ್ತಿಗೆ ಉದ್ಧಾರ ಆಗ್ತಿದ್ರಲ್ಲ. ಉದ್ಧಾರ ಆಗುದಲ್ಲ, ನಿಮ್ ಕೈಕಾಲು ಮುರ್ ಕಳಿಸ್ತಾ ಇದ್ರು. ಯಾಕೆ? ಮತ್ತೆ ಈ ಕಡೆ ಬರ್ಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನ. ಹೌದಾ? ನೀನು ಇಷ್ಟೆಲ್ಲ ಮಾತನಾಡುವುದು ಯಾಕೆ? ತಾನು ಮದುವೆಯಾದವಳು ಎಂಬ ಕಾರಣಕ್ಕಾಗಿ. ಈ ಪ್ರೀತಿ ಪ್ರೇಮಕ್ಕೆಲ್ಲ ಮದುವೆ ಎನ್ನುತ್ತ ಬೇಲಿ ಅಡ್ಡ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹೆಣ್ಣೊಬ್ಬಳಲ್ಲಿ ಪ್ರೇಮ ಹುಟ್ಟುವುದು ಯಾವಾಗ? ಹೆಣ್ಣೊಬ್ಬಳ ರೂಪದಿಂದಾಗಿ ಅಲ್ಲ, ಹೆಣ್ಣೊಬ್ಬಳ ಮೈಮಾಟದಿಂದಾಗಿ ಅಲ್ಲ, ಹೆಣ್ಣೊಬ್ಬಳ ಕೇಶರಾಶಿಯಿಂದಾಗಿ ಅಲ್ಲ, ಹೆಣ್ಣೊಬ್ಬಳು ತಿದ್ದಿ ತೀಡಿದ ಕಣ್ಣು ಹುಬ್ಬಿಂದಾಗಿ ಅಲ್ಲ, ಹೆಣ್ಣು ಧರಿಸುವಂತ ಆಭರಣದಿಂದಾಗಿ ಅಲ್ಲ, ಹೆಣ್ಣು ಧರಿಸುವ ಉಡುಪಿಂದಾಗಿಯೂ ಅಲ್ಲ, ಹೆಣ್ಣು ಹಾಕುವ ಪಾದರಕ್ಷೆಯಿಂದಾಗಿಯೂ ಅಲ್ಲ. ಅದೇನು ಭಾವ? ಪಾದರಕ್ಷೆ. ಹೆಣ್ಣು ಹಾಕುವ ಪಾದರಕ್ಷೆಯಿಂದಲ್ಲ ಅಂತ ಕಾಲಿ ಹತ್ರ ಮಾಡ್ಕೊಂಡು ಹೋಗುದು. ಹೌದೌದು. ನೀನು ಕೆಲವು ಹೆಣ್ಣು ಮಕ್ಕಳು ನೋಡ್ಲಿಲ್ವಾ? ಏನು? ಅವ್ರು ನೋಡ್ಲಿಕ್ಕೆ ಇಷ್ಟೇ ಉದ್ದ ಇರ್ತಾರೆ, ಆ ಪಾದರಕ್ಷೆ ಹಾಕಿದಾಗ ಇಷ್ಟೇ ಹತ್ರ. ಹೌದು ಭಾವ. ಯಾಕೆ ಹೆಣ್ಣು ಮಕ್ಕಳು ಪಾದರಕ್ಷೆ ಹಿಂದ್ಗಡೆ ದಪ್ಪ ಇರುವುದೇ ಹಾಕ್ತಾರೆ? ಆಕರ್ಷಣೆ, ಆಕರ್ಷಣೆ ಅಲ್ವೇ ಅಲ್ಲ. ಯಾಕೆ? ಕಾರಣ ಇಷ್ಟೇ, ನಿಮ್ಮಂತ ಪುಂಡು ಪೋಕರು ಎದುರಾದ್ರೆ ಪಾದರಕ್ಷೆ ಹಿಂದ್ಗಡೆ ದಪ್ಪ ಇರುವುದೇ ಬೇಕು ಅಂತ. ಹೌದಾ? ಹಾಗಾದ್ರೆ ಪ್ರೀತಿ ಹುಟ್ಟುವುದು ಹೇಗೆ? ಹೇಗೆ? ಹೆಣ್ಣೊಬ್ಬಳ ಕಣ್ಣಿನಲ್ಲಿ ಕಾಣುವ ಒಂಟಿತನ. ಇವತ್ತಾಗಿಂದ ನೋಡ್ತಾ ಇದ್ದೇನೆ, ನಿನ್ನ ಕಣ್ಣಿನಲ್ಲಿ ಕಾಣುವ ಒಂಟಿತನ ನನ್ನ ಕೈ ಬೀಸಿ ಕರಿತಾ ಉಂಟು. ಯಾಕೆ ಕೈ ಬೀಸಿ ಕರಿತಾ ಉಂಟು? ಕಣ್ಣಿನಲ್ಲಿ ಒಂಟಿತನ ಕೈ ಬೀಸಿ ಕರಿತಾ ಉಂಟು. ನನ್ನ ಬಳಗ